ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಯಾರಿರ್ತಾರೆ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಈ ಮಧ್ಯೆ ಶಾಸಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ನಾನು ಮಂತ್ರಿ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮುಂದಿಡ್ತಿದ್ದಾರೆ. ಒಬ್ಬೊಬ್ಬರೇ ಶಾಸಕರು ಮಾತನಾಡ್ತಾ ಇರೋದು. ತರೀಕೆರೆಯ ಶಾಸಕರು ಮಾತನಾಡಿದ್ದಾರೆ, ಕೋನ್ ರೆಡ್ಡಿ ಮಾತನಾಡಿದ್ದಾರೆ, ವಿಜಯಾನಂದ ಕಾಶಪ್ಪನವರು ಮಾತನಾಡಿದ್ದಾರೆ. ಒಬ್ಬೊಬ್ಬರಾಗೆ ನಾವು ಮಂತ್ರಿ ಆಗಬೇಕು ಅನ್ನುವಂಥ ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತರೀಕೆರೆ ಶಾಸಕ ಶ್ರೀನಿವಾಸ್ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ನಾನು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಖರ್ಗೆ ಸಾಹೇಬರ ಅಧ್ಯಕ್ಷರಾದಾಗಿಂದಲೂ ಸಹ ಕಾಂಗ್ರೆಸ್ ಪಾರ್ಟಿಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಪರಮೇಶ್ವರ್ ಜೊತೆಯಲ್ಲಿ 8 ವರ್ಷ, ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರ ಜೊತೆಯಲ್ಲಿ ಜನರಲ್ ಸೆಕ್ರೆಟರಿ ಆಗಿ, ನಮ್ಮ ಈಗ ಮುಖ್ಯಮಂತ್ರಿ ಆಗಿರೋಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಜೊತೆಯಲ್ಲೂ ಸಹ ಜನರಲ್ ಸೆಕ್ರೆಟರಿ ಆಗಿ 4 ಬಾರಿ ಜನರಲ್ ಸೆಕ್ರೆಟರಿ ಆಗಿ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಸಂಘಟನೆ ಮಾಡಿದ್ದೀನಿ. ಮೊನ್ನೆ MP ಗೆ ನಾವು ಸುಮಾರು ರಾಜೀವ್ ಗೌಡ್ರಿಗೆ 90,000 ವೋಟ್ಗಳನ್ನು ಲೀಡ್ ಕೊಡಿಸಿದ್ದೀವಿ. ಸೊ ಪಕ್ಷಕ್ಕೆ ಇಷ್ಟೆಲ್ಲ ಸೇವೆ ಮಾಡಿದ್ದೀನಿ. ದಯವಿಟ್ಟು ನಾವು ಫಸ್ಟ್ನೇ MLA ಅನ್ನೋದನ್ನು ಪರಿಗಣಿಸದಲೇ ನನಗೆ ಈ ಬಾರಿ ಒಂದು ಸಚಿವ ಸ್ಥಾನ ಕೊಟ್ಟು ಜನಗಳ ಸೇವೆ, ರಾಜ್ಯದ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮೆಲ್ಲ ಹೈಕಮಾಂಡಲ್ಲಿ ನನ್ನ ಒಂದು ಮನವಿಯನ್ನು ಮಾಡ್ತೀನಿ. ಅಂತಿಮವಾಗಿ ಹೈಕಮಾಂಡ್ ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ನಾನು ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಸಾಹೇಬರಿಗೆ, ಸುರ್ಜೇವಾಲಾ ಸಾಹೇಬರಿಗೆ, ವೇಣುಗೋಪಾಲ್ ಅವರಿಗೆ ಮತ್ತು ಎಲ್ಲ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಈಗಿನ ಮುಖ್ಯಮಂತ್ರಿ ಆಗ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮನವಿ ಮಾಡಿ, ರೈತರ ಕೋಟಾದಲ್ಲಿ ಏನಾರು ಒಂದು ಮಂತ್ರಿ ಮಾಡುವಂಥ ಅವಕಾಶಕ್ಕೆ ಮಾಡಿರಿ. ಇಲ್ಲ ಮಾಡದೇ ಇದ್ರೂ ನಾ ಏನು ಬೇಜಾರು ಮಾಡ್ಕೋದಿಲ್ಲ. ಆದ್ರೆ ಒಂದು ಇವತ್ತಿನ ಕಾಂಪಿಟೇಷನ್ ಇದೆ, ಎಲ್ಲ ಶಾಸಕರು ಕೂಡ ಆಗಬೇಕು ಅಂತಾರೆ. ಟೋಟಲ್ 33 ಮಂದಿ ಮಂತ್ರಿಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಎಲ್ಲರೂ ಮಾಡಬೇಕಾದ್ರೆ ಕಷ್ಟ. ಮುಖ್ಯಮಂತ್ರಿ ಯಾರೇ ಆಗಿರಲಿ, ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಕೊಟ್ಟರೆ ಭಾಳ ಸಂತೋಷದಿಂದ ಕೆಲಸ ಮಾಡಿ ಸಮರ್ಥವಾಗಿ ಕೆಲಸ ಮಾಡ್ತೀನಿ. ನಾವು ಕಳೆದ 2023ರಿಂದ ಆಕಾಂಕ್ಷಿಯಾಗಿ ಉಳಿದಿದ್ದೀವಿ. ಈ ಸಾರಿ ಯಾರು ನಮ್ಮನ್ನು ಪರಿಗಣಿಸಿ ಅವಕಾಶವನ್ನು ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸದ ಮೇರೆಗೆ ನಮ್ಮ ನಾಯಕರನ್ನ ಹಿಂಬಾಲವೇ ಹೊರಟಿದ್ದೀವಿ. ನೋಡೋಣ, ಇವತ್ತು ನಮ್ಮ ವರಿಷ್ಠರು ಕೂಡ ಭೇಟಿಯಾಗುವಂಥ ಒಂದು ಅವರಲ್ಲಿ ಅಪಾಯಿಂಟ್ಮೆಂಟ್ ಕೂಡ ಕೇಳಿದ್ದೀವಿ. ನಮ್ಮ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಹತ್ರ ಮತ್ತು ಕೆ.ಸಿ. ವೇಣುಗೋಪಾಲ್ ಅವ್ರ ಹತ್ರ ಅವರು ಭೇಟಿಯಾಗಿ ಅವರಿಗೆ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ. ನಾನು ಆಸೆಯನ್ನು ಇಟ್ಕೊಂಡು ಬಂದಿದ್ದೀನಿ. ನನಗೆ ಮತ್ತೊಮ್ಮೆ ಅವಕಾಶ ಕೊಡ್ತಾನೆ ಅನ್ನೋ ಭರವಸೆಯಿಂದ ಇದ್ದೀನಿ. ನಾನು ಕೇಳ್ತಾ ಇದ್ದೀನಿ, ಪಕ್ಷ ಏನು ಕೆಲಸ ಮಾಡುತ್ತೆ ಅದನ್ನು ನಾನು ನಿರ್ವಹಿಸ್ತೀನಿ. ಈಗ ನಾನು ಮಂತ್ರಿಯನ್ನು ಕೊಡಬೇಕು ಅಂತ ಕ್ಲೇಮ್ ಮಾಡ್ತೀನಿ. ಕೊಟ್ಟರೆ ಕೆಲಸವನ್ನು ಮಾಡೋಣ. ಹೈಕಮಾಂಡ್ ಏನು ಹೇಳುತ್ತೆ ಆ ಕೆಲಸವನ್ನು ಮಾಡ್ತೀವಿ. ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು. ಪಕ್ಷ ಹೇಳಿದಂಥ ಕೆಲಸವನ್ನು ಪಕ್ಷ ಆದೇಶ ಮಾಡಿದ ಕೆಲಸವನ್ನು, ಹೈಕಮಾಂಡ್ ಮಾಡಿದಂಥ ಕೆಲಸವನ್ನು ನಾವು ನಿರ್ವಹಿಸ್ತೀವಿ. ಮುಖ್ಯಮಂತ್ರಿಗಳು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಪಕ್ಷ ತೀರ್ಮಾನಕ್ಕೆ ಬಿಟ್ಟಿದ್ದು. ಇಲ್ಲಿವರೆಗೆ ನಾನು 3 ಖಾತೆ ಹ್ಯಾಂಡಲ್ ಮಾಡಿದ್ದೀನಿ. ಯಾವತ್ತೂ ಜನತಾದಳದಲ್ಲಿದ್ದಾಗ, ಕಾಂಗ್ರೆಸ್ಸಿಗೆ ಬಂದಾಗ ನನಗೆ ಇಂಥ ಖಾತೆ ಕೊಡಿ ಅಥವಾ ನನಗೆ ಮಂತ್ರಿ ಮಾಡಿ ಅಂತ ನಮ್ಮ ಪಕ್ಷ ತೀರ್ಮಾನ ಮಾಡೋದಕ್ಕೆ ನಾನು ಬದ್ಧವಾಗಿ ಕೆಲಸ ಮಾಡಿದ್ದೀನಿ. ಕೃಷಿ ಸಚಿವನಾಗಿ ಭಾಳ ಸಂತೋಷವಾಗಿ ಕೆಲಸ ಮಾಡಿದ್ದೀನಿ. ಮುಂದೆ ಏನು ಅವಕಾಶ ಕೊಡ್ತಾರೆ. ಸಹಜವಾಗಿ ಇವತ್ತು ಸಂಪುಟದ ರಚನೆ ಆಗುತ್ತೆ. ಸಂಪುಟದ ರಚನೆ ಆದಂಥ ಸಂದರ್ಭದಲ್ಲಿ ಹಿಂದೆ ನಾನು 3 ವರ್ಷ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಮತ್ತೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಲ್ಲಿ ಎಲ್ಲರನ್ನು ಭೇಟಿ ಮಾಡಿ ಅವರಿಗೆ ವಿನಂತಿ ಮಾಡೋಣ, ಅವಕಾಶ ಮುಂದುವರಿಸುವಂಥದ್ದಕ್ಕೆ ಒಂದು ಕೋರಿಕೆಯನ್ನು ಅವ್ರ ಮುಂದೆ ಇಡೋಣ ಅಂತಕ್ಕಂಥ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.